ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದಂತೂ ಇವತ್ತಿಂದೇ ವ್ಲಾಗ್. ಬೆಳಗ್ಗೆ 10 ಗಂಟೆಗೆ ಆಚೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಗ್ಯಾಸ್ ಬುಕ್ ಮಾಡಬೇಕು ಅಂದರೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಲ್ವಾ. ನಾವು ಮನೇಲಿ ಲಿಂಕ್ ಮಾಡಿದ್ವಿ, ಆದರೂ ಬುಕ್ ಆಗ್ತಾ ಇರಲಿಲ್ಲ. ಸರಿ, ಹೋಗಿ ಆಫೀಸಲ್ಲಿ ನೋಡ್ಕೊಂಬರೋಣ ಅಂತ ದುಷಿ ಜೊತೆನೇ ನಾನು ಹೊರಟೆ. 10 ಗಂಟೆಗೆಲ್ಲ ನೋಡಿ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ, ಇನ್ನೂ ಒಳಗಡೆನೂ ಜನ ಇದ್ದಾರೆ. ಹೋಗಿ ಒಂದು 3/4 ಗಂಟೆ ಆಗೋಯ್ತು ಇಲ್ಲೇನೆ. KYC ಅಂದರೆ KYC ಅಂತ ಆಧಾರ್ ಲಿಂಕ್ ಆಗಿತ್ತು ನಮ್ಮದು, ಮತ್ತು ಗ್ಯಾಸು ಬುಕ್ ಆಗಿತ್ತು. ಆದರೆ ನಾವು ಫೋನ್ ಮಾಡಿ ಬುಕ್ ಮಾಡೋವಾಗ ಸಾರಿ ಬುಕ್ ಆಗ್ತಾ ಇಲ್ಲ ಅಂತ ಬರ್ತಾಯಿತ್ತು. ಸರಿ, ಯಾವುದಕ್ಕೂ ಒಂದ್ಸಲ ಇಲ್ಲಿ ಬಂದು ಚೆಕ್ ಮಾಡಿಸ್ಬಿಡೋಣ ಅಂತ ಚೆಕ್ ಮಾಡಿಸ್ದೆ. ಏನೂ ತೊಂದರೆ ಇರಲಿಲ್ಲ, ಬುಕ್ ಆಗೋಗಿತ್ತು. ಅದಾದ ನಂತರ ಇಲ್ಲಿ ಪಕ್ಕದಲ್ಲೇ ಡಿ ಮಾರ್ಟ್ ಇದೆ. ಸರಿ, ಹೇಗೋ ಬರೋದು ಬಂದಿದ್ದೀನಲ್ವಾ, ಡಿ ಮಾರ್ಟ್ಗೂ ಹೋಗಿ ಎಲ್ಲ ಐಟಮ್ಸ್ ತೊಗೊಂಡು ಹೋಗ್ಬಿಡೋಣ, ಹೇಗಿದ್ದರೂ ಆಟೋಲೇ ಹೋಗ್ತೀನಲ್ಲ ಅಂತಂದ್ಬಿಟ್ಟು ಡಿ ಮಾರ್ಟ್ಗೆ ಹೊರಡ್ತಾ ಇದ್ದೀನಿ. ಡಿ ಮಾರ್ಟ್ ಒಳಗಡೆ ಅಲೋ ಇಲ್ಲ ಕ್ಯಾಮ್ರಾ, ಅದರಿಂದ ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಓಕೆ, ಡಿ ಮಾರ್ಟಿಂದ ಬಂದಮೇಲೆ ಸಿಗ್ತೀನಿ. ಡಿ ಮಾರ್ಟಿಂದ ಆಚೆ ಬರೋಷ್ಟರಲ್ಲಿ 12:45 1 ಗಂಟೆ ಆಗೋಗಿತ್ತು. ಒಂದು ಸ್ವಲ್ಪ ಹಸುವಾಗ್ತಾ ಇತ್ತು. ಸರಿ, ಡಿ ಮಾರ್ಟ್ ಆಚೆ ಪಾಪ್ಕಾರ್ನು ಮತ್ತು ಐಸ್ ಕ್ರೀಮ್ ಮಾರ್ತಿರ್ತಾರಲ್ಲ, ಒಂದು ಐಸ್ ಕ್ರೀಮ್ ತೊಗೊಂಡು ಒಂದೇ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಮಾತ್ರ ತೊಗೊಂಡೆ. ಆಟೋ ಬುಕ್ ಮಾಡಿದ್ದೀನಿ, 3 ನಿಮಿಷ ಏನೋ ತೋರಿಸ್ತಾ ಇತ್ತು. ಸರಿ, ವೆಯ್ಟ್ ಮಾಡ್ತಾ ಅಲ್ಲೇ ಕೂತ್ಕೊಂಡೆ. ನೋಡಿ ಪಾರಿವಾಳಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದೆಯಲ್ಲ, ಅಲ್ಲಿ ಅದು ಇದು ತೊಗೊಂಡೋಗೋರು ಹಾಕ್ತಾ ಇರ್ತಾರಲ್ಲ, ತಿಂತಾ ಇದೆ. ನೋಡಿ ಆಟೋನೂ ಬಂತು, ಇನ್ನೇನು ಹತ್ತಿ ಹೋಗೋದಷ್ಟೇ. ಬರೀ 5 ನಿಮಿಷ, ಬೇಗ ಹೋಗ್ಬಿಡ್ಬೋದು ಮನೆಗೆ. ಟ್ರಾಫಿಕ್ ಇಲ್ಲ ಅಂದರೆ 5 ನಿಮಿಷ, ಟ್ರಾಫಿಕ್ ಇತ್ತು ಅಂದರೆ 10 ನಿಮಿಷ ಆಗುತ್ತೆ. ಅದರಲ್ಲೂ ಗಾಡೀಲಿ ಬಂದರೆ, ಬೈಕಲ್ಲಿ ಬಂದರೆ ಅಂತೂ ಬರೀ 5 ನಿಮಿಷದಲ್ಲೇ ಆರಾಮಾಗಿ ಬಂದ್ಬಿಡ್ಬೋದು ಶಾರ್ಟ್ಕಟಲ್ಲಿ. ನಮ್ಮ ಸೈಡ್ ಅಂತೂ ಈ ರೋಡುಗಳಂತೂ ತುಂಬ ಅಧ್ವಾನ ಆಗಿಬಿಟ್ಟಿದೆ. ಮಳೆ ಬೇರೆ ಬರ್ತಾ ಇರೋದ್ರಿಂದ ತುಂಬ ಅಧ್ವಾನ ಆಗಿದೆ ನೋಡಿ. ಹಾಗೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಫ್ರೆಂಡ್ಸ್. ಬನ್ನರ್ಘಟ್ಟ ರೋಡ್ ಇದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡಿ. ನಿಧಾನಕ್ಕೆ ಹೋಗಿ ಮನೆಗೆ ಸೇರೋ ಅಷ್ಟರಲ್ಲಿ 10 ನಿಮಿಷ ಅಲ್ಲ 15 ನಿಮಿಷನೇ ಆಗೋಯ್ತು. ಸರಿ, ಮನೆಗೆ ಹೋದ್ಮೇಲೆ ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮನೆಗೆ ಬರೋಷ್ಟರಲ್ಲಿ ಹೆಲ್ಪರು ಬಂದುಬಿಟ್ಟಿದ್ರು, ಆಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಆದರೂ ಫೋನ್ ಮಾಡಿ ಹೇಳಿದ್ದೆ, ಸ್ವಲ್ಪ ಲೇಟಾಗಿ ಬನ್ನಿ, ಒಂದು ಅರ್ಧ ಗಂಟೆ 3/4 ಗಂಟೆ ಲೇಟಾಗುತ್ತೆ, ನಾನು ಆಚೆ ಹೋಗಿದ್ದೀನಿ ಅಂತ. ಅವ್ರು ಬಂದು ಆಚೆ ಕ್ಲೀನ್ ಮಾಡ್ತಾ ಇದ್ದಾರೆ. ಸರಿ, ಮಾಡ್ಕೊಳ್ಳಿ, ಆಮೇಲೆ ಬಂದು ಒಳಗೆ ಕ್ಲೀನ್ ಮಾಡಲಿ ಅಂತಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ. ಮೊದಲು ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ನಿಮಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಅವರೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಾನು ಕಾಫಿ ಅವ್ರಿಗೂ ಮಾಡಿಕೊಟ್ಬಿಟ್ಟು ನಂತರ ನಾನು ಮಾಡ್ಕೊಂಡು ಕೂತಿದ್ದೀನಿ. ಹಸುವಾಗ್ತಿತ್ತಲ್ವ, ಸರಿ ಬಿಸ್ಕೆಟ್ ಇದೆಯಲ್ಲ ಹೇಗೋ, ಸೊ ಒಂದೆರಡು ಬಿಸ್ಕೆಟ್ ತಿನ್ನೋಣ ಅಂತ ಹಾಗೆ ತಿಂತಾ ಇದ್ದೀನಿ. ಹಾಯ್, ಡಿಮಾರ್ಟ್ಗಂತೂ ಹೋಗಿ ಬಂದಾಯಿತು. ನಾನು ಗ್ಯಾಸ್ KYCಗೆ ಅಂತ ಹೋಗಿದ್ದು, ಅಂದರೆ ಬುಕ್ ಮಾಡಿದ್ರೆ ಬುಕ್ಕೇ ಆಗ್ತಾ ಇರಲಿಲ್ಲ. ಸರಿ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಸರಿ, ಹೇಗೋ ಹಾಗೆ ಪಕ್ಕದಲ್ಲಿ ಡಿಮಾರ್ಟ್ ಇತ್ತಲ್ವ, ಅದನ್ನು ತೊಗೊಂಬಂದ್ಬಿಡೋಣ, ಆಟೋಲ್ ತಾನೇ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಬಂದ್ಬಿಟ್ಟೆ. ಆದರೆ ತುಂಬ ಏನೂ ತಂದಿಲ್ಲ, ಮನೆಗೆ ಯಾವ್ದು ಬೇಕೋ ಅದು ಮಾತ್ರ ತೊಗೊಂಬಂದಿದ್ದೀನಿ. ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ದುಷಿಗೆ ವಾಟರ್ ಬಾಟಲ್ ಬೇಕು ಅಂದಿದ್ದ, ಇದೊಂದು ತೊಗೊಂಬಂದೆ. ಅಂದರೆ 600 50% ಇತ್ತು, ಅಂದರೆ 300 ರುಪೀಸ್ಗೆ ಕೊಟ್ಟಿದ್ದಾರೆ. ನಂತರ ಲಂಚ್ ಬಾಕ್ಸು ತೊಗೊಂಬಂದಿದ್ದೀನಿ ನೋಡಿ, 2 ಬಾಕ್ಸು. ಇದೇನಾದರೂ ಪಲ್ಯ ಏನಾದರೂ ಹಾಕ್ಕೊಂಡು ಇದರಲ್ಲಿ ಚಪಾತಿ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ. 185, ಇದು ಅಷ್ಟೇ 50%, ಇದು 135 ಏನೋ, ಇದು 50% ಅಂತ ಕೊಟ್ಟಿದ್ದಾರೆ. ನಂತರ ಈ ಪ್ಲೇಟ್ ಮೊನ್ನೆ ಹೊಡೆದೋಯ್ತು, ನಾನು ರೆಸಿಪಿ ವಿಡಿಯೋ ಮಾಡೋವಾಗ ಪ್ಲೇಟ್ ಹೊಡೆದೋಯ್ತು. ಸರಿ, ಈ ಸೈಜಲ್ಲೇ ಸೇಮ್ ಇದೇ ಥರ ನನಗೆ ಬೇಕಾಗಿತ್ತು, ಅದಕ್ಕೆ ಇದನ್ನು ತೊಗೊಂಬಂದೆ. ಬಾತು ಮತ್ತು ಪಲಾವು ಈ ಥರದ್ದೆಲ್ಲ ಇಟ್ಬಿಟ್ಟು ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಇದು ಅಂತ ಇದನ್ನು ತಂದಿದ್ದೀನಿ. ಹಾಗೆಯೇ ಆಶೀರ್ವಾದ, ನಮ್ಮ ಮನೇಲಿ ಚಪಾತಿಗೆ ಬಳಸೋದು, ಪೂರಿಗೆಲ್ಲ ಆಶೀರ್ವಾದೇ ಬಳಸ್ತೀವಿ, ಅದಕ್ಕೆ ಆಶೀರ್ವಾದ ತೊಗೊಂಡಿದ್ದೀನಿ. 2 kg ತಂದಿದ್ದೀನಿ. ಒಂದೊಂದು ಸಲ 5 kg ತರ್ತೀನಿ. 10 kg ತೊಗೊಂಬಂದರೆ ಬೇಗ ಹುಳ ಬಿಟ್ಬಿಡುತ್ತೆ, ಅದರಿಂದ ನಾನು ತೊಗೊಂಬರಲ್ಲ. ಹಾಗೆಯೇ ಡೈಟ್ ಒಂದು ಮನೇಲಿ ಸ್ವಲ್ಪ ಇದೆ. ಪ್ಯಾರಾಶೂಟ್ ಆಯಿಲು, ನಂತರ ಚಾಕ್ಲೇಟ್ಸು ಈ ಥರದ್ದೆಲ್ಲ ತೊಗೊಂಬಂದೆ ಒಂದು ಸ್ವಲ್ಪ. ಇಲ್ಲಿ ಮನೇಲಿ ಯಾವಾಗಲಾದರೂ ಬೇಜಾರಾದರೆ ತಿನ್ನೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಇತ್ತು. ಪಾಪಿನ್ಸು, ಜೆಲ್ಲಿ, ಬೂಮರ್ಸು ಈ ಥರದ್ದೆಲ್ಲ ಒಂದು ಸ್ವಲ್ಪ ತೊಗೊಂಬಂದೆ. ಇದೆಲ್ಲ ಇಲ್ಲಿ ಸ್ಮಿತಿನೂ ಬಿತ್ತಿನೂ ಬರ್ತಿರ್ತಾರಲ್ವ, ಅವ್ರಿಗೂ ಕೊಡೋಕ್ಕಾಗುತ್ತೆ, ಮತ್ತು ದುಷಿನೂ ತಿಂತಾ ಇರ್ತಾನೆ ಆಗಾಗ, ಅದಕ್ಕೆ ಅದು ತೊಗೊಂಬಂದೆ. ಒಂದೇ ಒಂದು ಪಾಪ್ಕಾರ್ನ್ ತಂದೆ, ದುಷಿ ತಿನ್ನಲ್ಲ, ಬರೀ ನನಗೆ ಮಾತ್ರ. ಹಾಗೆಯೇ ತೀರ್ಪು ನೋಡಿ, ಚೆನ್ನಾಗಿ ಗಟ್ಟಿಗಿದೆ,
ಚೆನ್ನಾಗಿದೆ ಇದು ಕ್ಲಿಪ್ಪು. ಕಲರ್ ತುಂಬ ಚೆನ್ನಾಗಿದೆ ನೋಡಿ, ಡೀಸೆಂಟ್ ಆಗಿದೆ ಕಲರು. 35 ರೂಪೀಸ್ 2. ನಂತರ ಬಟರ್ ಮುರುಕು ಅಂದರೆ ಬೆಣ್ಣೆ ಮುರುಕು ಬರುತ್ತಲ್ಲ, ಅದೊಂದು ಪ್ಯಾಕೆಟ್. ಇದು ಬೈ 1 get 1 ಇತ್ತು. ಇದೆಷ್ಟು ಅಂದರೆ 44 ರೂಪೀಸೋ ಏನೋ ಅನಿಸುತ್ತೆ. ಓಕೆನಾ. ಮೈಸೂರು ಸ್ಯಾಂಡಲ್ ಸೋಪ್ ನಾವು ಯೂಸ್ ಮಾಡೋದು. ಒಂದು ಬಾಕ್ಸ್ ತಂದಿದ್ದೀನಿ. ಒಂದು ಸೋಪ್ ಇದೆ, ಹಾಗೆಯೇ ಕೋಲ್ಗೇಟು, ಹಪ್ಪಳ 2 ತಂದಿದ್ದೀನಿ. 2 ಬ್ರ್ಯಾಂಡ್ದು. ನೋಡೋಣ ಯಾವ್ದು ಚೆನ್ನಾಗಿದೆಯೋ ಅದಕ್ಕೆ ಫಿಕ್ಸ್ ಆಗೋಣ ಅಂತ 2 ತಂದಿದ್ದೀನಿ. ಹಾಗೆ MTRದು ಗರಂ ಮಸಾಲ ಪೌಡರ್, ಇದು ಅಷ್ಟೇ ಬೈ 1 get 1 ಇತ್ತು. ಸರಿ ತಗೊಂಡೆ. ಇಲ್ಲಿ ಚಕ್ಕೆ ಲವಂಗ ಮಾರ್ತಾರೆ, ಅವ್ರ ಹತ್ರ ಬಂದು ಅವರೇ ರೆಡಿ ಮಾಡಿ ಮಾರ್ತಾರೆ. ಅಲ್ಲೂ ಚೆನ್ನಾಗಿರುತ್ತೆ, ಅದ್ರ ಕಲರೇ ಇರೋದಿಲ್ಲ. ನನಗೆ ರೆಸಿಪಿ ಚಾನಲ್ಗೆ ಒಂದು ಸ್ವಲ್ಪ ಕಲರ್ ಬೇಕಾಗುತ್ತಲ್ವಾ, ಅದರಿಂದ ಇದನ್ನು ತಂದಿದ್ದೀನಿ. ಹಾಗೆಯೇ ದೀಪದ್ದೆಣ್ಣೆ ಮನೇಲಿ ಒಂದಿದೆ, ಒಂದು ತೊಗೊಂಬಂದಿದ್ದೀನಿ. ರವೆ ಅರ್ಧ kg ರವೆ, ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ತೊಗೊಂಡೆ. ಹಾಗೆಯೇ ಜಿಪ್ಪಿ ನೋಡಿ, ನಾವಿಲ್ಲಿ ಪಾತ್ರೆ ಬೆಳಗಲ್ಲ ಅಲ್ವಾ, ಯಾವಾಗಲಾದರೂ ಒಂದು ಬೌಲು ಗ್ಲಾಸು ಏನಾದರೂ ವಾಶ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಜಿಪ್ಪಿ ತೊಗೊಂಬಂದಿದ್ದೀನಿ. ಇದು ಅಷ್ಟೇ, ಇದು ತೊಗೊಂಡ್ರೆ ಇದು ಫ್ರೀ ಅಂತ ಅದರಿಂದ ತೊಗೊಂಡಿದ್ದೀನಿ. ಹಾಗೆಯೇ ಹೇರ್ ಡೈ ನೋಡಿ, ನಾನು ಇಂಡಿಕಾ ಯೂಸ್ ಮಾಡ್ತೀನಿ. ತುಂಬ ಯಾವಾಗಲೂ ಯೂಸ್ ಮಾಡಲ್ಲ, ಯಾವಾಗಲೂ ಒಂದೊಂದು ಸಲ ಯೂಸ್ ಮಾಡ್ತೀನಿ. 4 ತೊಗೊಂಬಂದಿದ್ದೀನಿ. ಇದು ಬಂದು ಇದನ್ನೇನಂತಾರೆ ಅಂತ ನನಗೆ ಗೊತ್ತಿಲ್ಲ. ಸಕ್ಕರೆಯಲ್ಲಿ ಮಾಡಿರ್ತಾರಲ್ವ, ರೌಂಡ್ ಶೇಪಲ್ಲಿ, ಅದು ಕಳೆಪುರಿಗೆ ಹಾಕ್ಕೊಂಡು ತಿಂತಾರೆ. ಅದನ್ನು ತಂದೆ. ದೇವ್ರ ಹತ್ರ ಯಾವಾಗಲಾದ್ರೂ ಮನೇಲಿ ಪ್ರಸಾದ ಮಾಡೋಕ್ಕಾಗಲಿಲ್ಲ ಅಂದರೆ 1-2 ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು ಅಂತ ತೊಗೊಂಬಂದಿದ್ದೀನಿ. ಹಾಗೆ ತಿನ್ನೋದಕ್ಕೂ ಆಗ್ಬೋದು. ನಂತರ ವಿಮ್ ಸೋಪು ಒಂದು 6 ಸೋಪ್ ತೊಗೊಂಬಂದಿದ್ದೀನಿ. ಬೆಲ್ಲ ಇನ್ನೇನು ಹಬ್ಬ ಬರ್ತಿದೆ ಅಲ್ವಾ, ಒಬ್ಬಟ್ಟಿಗೆ ಬೇಕಾಗುತ್ತೆ, ಅದರಿಂದ ತೊಗೊಂಬಂದೆ. ಹಾಗೆಯೇ ಮೈದಾ ಹಸಿಟ್ಟು, ಇದು ಅಷ್ಟೇ ಒಬ್ಬಟ್ಟಿಗೆ ಅಂತಲೇ ತೊಗೊಂಬಂದಿದ್ದೀನಿ. ನೋಡಿ ಚಾಕೋಸ್, ಯಾವಾಗಲಾದ್ರೂ ಸ್ಮಿತಿ ದೀಪ್ತಿ ಎಲ್ಲ ಬಂದಾಗ ಅವ್ರಿಗೆ ಹಾಕ್ಕೊಡೋಣ ಅಂತ ತೊಗೊಂಬಂದೆ. ಹಾಗೆ ಓರಿಯೋ ಬಿಸ್ಕೆಟು, ತುಪ್ಪ ಆಲ್ರೆಡಿ ಮನೇಲಿದೆ. ಹೋದ ಸಲ ತಂದಿರೋದೆ ದೊಡ್ಡ ಬಾಟ್ಲಿ ತಂದಿದ್ದೆ, ಈ ಸಲ ಚಿಕ್ಕ ಬಾಟ್ಲು ಒಂದು ತೊಗೊಂಬಂದೆ. ಇರಲಿ, ಯಾವುದಕ್ಕೂ ಸೆಂಟ್ರಲ್ ಖಾಲಿ ಆಗಿಬಿಟ್ರೆ ಇದೊಂದಕ್ಕೋಸ್ಕರ ಮತ್ತೆ ಡಿಮಾರ್ಟ್ಗೆ ಹೋಗ್ಬೇಕಾಗುತ್ತಲ್ಲ ಅಂತ ತೊಗೊಂಬಂದಿದ್ದೀನಿ. ಹಾಗೆಯೇ ಪನ್ನೀರ್ ಒಂದು, ಕೋಲಿನು ಇನ್ನೇನು ಹಬ್ಬ ಬಂತಲ್ವ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ, ಅದಕ್ಕೆ ತೊಗೊಂಬಂದಿದ್ದೀನಿ. ಹಾಗೆಯೇ ನೋಡಿ ಕಿಚನ್ಗೆ ಟವಲ್ಸ್ ತೊಗೊಂಬಂದೆ, ಒಂದು 4 ಟವಲ್ ತೊಗೊಂಬಂದಿದ್ದೀನಿ. ನಂತರ ಟೀ-ಶರ್ಟ್ ಒಂದು ತೊಗೊಂಡೆ. ದುಷಿಗಲ್ಲಿ ಇಷ್ಟ ಆಗಲ್ಲ, ನನಗೆ ನೋಡಿದಾಗ ಆಸೆ ಆಗುತ್ತೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು. ಬರೀ ಇದು 149 ರೂಪಾಯಿ. ಬಟ್ಟೆ ಚೆನ್ನಾಗಿರುತ್ತೆ, ಆದರೆ ಒಂದು ಸ್ವಲ್ಪ ಬೇಗ ಡಲ್ ಆಗಿಬಿಡುತ್ತೆ ಅಷ್ಟೇ. ಆದರೆ ಫಿಟ್ಟಿಂಗು ಚೆನ್ನಾಗಿರುತ್ತೆ, ಬಟ್ಟೆನೂ ಚೆನ್ನಾಗಿರುತ್ತೆ. ಡಿಮಾರ್ಟಲ್ಲಿ ಟೀ-ಶರ್ಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಂತರ ನೋಡಿ ಹುರ್ಗಡ್ಲೆ, ಸಕ್ಕರೆ ಸಾಮಾನ್ಯ ತುಂಬ ಬಳಸ್ತೀನಿ ನಾನು ಕಾಫಿಗೆ, ಗೊತ್ತಲ್ವ ನಿಮಗೆ, ಅದಕ್ಕೆ ಇಷ್ಟು ತೊಗೊಂಬಂದೆ. ಮುದ್ದೆ ಬಿಸ್ಕೆಟ್ ಆಲ್ರೆಡಿ ನಾನು ಆಗಲೇ ಕಾಫಿ ಮಾಡ್ತಾ ಒಂದು ಸ್ವಲ್ಪ ತಿಂದ್ಬಿಟ್ಟಿದ್ದೀನಿ, ಇಷ್ಟಿದೆ. ಅಂದರೆ ಹೆಲ್ಪರ್ ಬಂದಿದ್ರಲ್ಲ, ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಮ್ಮನೆ ಕೂತಿರೋ ಬದಲು ಕಾಫಿ ಮಾಡಿಕೊಂಡು ಒಂದು ಸ್ವಲ್ಪ ಬಿಸ್ಕೆಟ್ ತಿಂದೆ. ನಂತರ ಬಾತ್ರೂಮ್ ಕ್ಲೀನರ್ಸು 2 ಬಾತ್ರೂಮ್ಗೂ 2 ತಂದಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹಾಗೆ ಇದೆ, ಅದು ಖಾಲಿಯಾಗಿದ್ದೇನೆ. ಇದನ್ನು ತೊಗೊಂಡು ಬಳಸ್ಕೊಳ್ತಾರೆ, ಇಷ್ಟೇ ಅಲ್ವಾ. ಸ್ಲಿಪ್ಪರು ಚೆನ್ನಾಗಿದೆ, ಕ್ವಾಲಿಟಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು 345 ರೂಪಾಯಿ. ನನಗೆ ತೊಗೊಂಬಂದೆ, ಮೊನ್ನೆ ಒಂದು ತೊಗೊಂಬಂದಿದ್ದೀನಿ, ಅದು ಫ್ಲ್ಯಾಟ್ ಇತ್ತು. ಈ ಸಲ ಒಂದು ಸ್ವಲ್ಪ ಹೈಟು ಮತ್ತು ಸಾಫ್ಟ್ ಆಗಿರೋದನ್ನ ಒಂದು ತೊಗೊಂಬಂದಿದ್ದೀನಿ. ಇಷ್ಟಕ್ಕೆಲ್ಲ ಬಿಲ್ಲಂತೂ 4200 ರೂಪಾಯಿ ಏನೋ ಆಯಿತು. ಬಿಲ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನೋಡ್ತೀನಿ. ನೋಡಿ ಬಿಲ್ ಹಾಕ್ಸ್ಕೊಂಡು ತೊಗೊಂಬಂದೆ. ಓಕೆನಾ. ಈಗ ಇದನ್ನೆಲ್ಲ ಎತ್ತಿಟ್ಕೋಬೇಕು. ಎತ್ತಿಟ್ಬಿಟ್ಟು ನಂತರ ನಿಮ್ಮ ಹತ್ರ ಸಿಗ್ತೀನಿ. ಇನ್ನೂ ಊಟ ಮಾಡಿಲ್ಲ, ಅಂದರೆ ಟಿಫನೇ ಮಾಡಿಲ್ಲ. ಬೆಳಗ್ಗೆ ಹಾಗೆ ಹೋಗಿದೆ ದುಷಿ ಜೊತೆ. ನನ್ನ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಜನ ಎಷ್ಟಿದ್ದಾರೆ ಅಂತ, ಇನ್ನೂ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಆಮೇಲೆ ಒಬ್ಬೊಬ್ಬರಾಗಿ ಆದಮೇಲೆ ಬರೋಷ್ಟರಲ್ಲಿ 3/4 ಗಂಟೆ ಆಗೋಯ್ತು. ಸರಿ ಇಷ್ಟೊತ್ತಾಯ್ತಲ್ಲ ಡಿಮಾರ್ಟ್ಗೆ ಹೋಗಿ ಬಂದ್ಬಿಡೋಣ ಅಂತ ಡಿಮಾರ್ಟ್ಗೂ ಹೋಗಿ ಬಂದೆ. ಅಯ್ಯಮ್ಮನಿಗೆ ಪುಷ್ಪಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೆ, ಸ್ವಲ್ಪ ಲೇಟ್ ಅಮ್ಮ ಅಂತಂದ್ಬಿಟ್ಟು. ಅಯ್ಯಮ್ಮ ನೋಡಿದ್ರೆ ಬಂದು ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ಸರಿ ಮನೇಲಿ ನಾನು ಬಂದಮೇಲೆ ಒಳಗಡೆ ಬಂದು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಕೊಟ್ಟರು. ಓಕೆ, ಈಗ ಇದನ್ನೆಲ್ಲ ಎತ್ತಿಟ್ಕೋಬೇಕು. ಈಗಂತೂ 3 ಗಂಟೆ ಆಗೋಗಿದೆ. ಈಗ ಊಟ ಮಾಡೋಕ್ಕೆ ಬರ್ತಾ ಇದ್ದೀನಿ, ಅಂದರೆ ಟಿಫನು ಮಾಡಿಲ್ಲ. ಹಾಗೆ ಒಂದೇ ಸಲ ಊಟಕ್ಕೇನೆ
ಎಲ್ಲ ಎತ್ತಿಟ್ಟ ಮೇಲೆ, ಅಂದರೆ ಡಿಮಾರ್ಟಿಂದ ತಂದಿರೋದೆಲ್ಲ ಎತ್ತಿಟ್ಟ ಮೇಲೆ ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನು ಮುಗಿಸ್ಬಿಟ್ಟು ನಂತರ ಊಟಕ್ಕೆ ಬಂದೆ. ನೋಡಿ ಅನ್ನ ಮಾಡಿಟ್ಬಿಟ್ಟಿದ್ದೀನಿ. ಹಾಗೆಯೇ ಬೆಳಗ್ಗೆ ಮಸೊಪ್ಪು ಸಾರು ಮಾಡಿದ್ದೆ ನೋಡಿ. ಈ ರೀತಿ ಮಸೊಪ್ಪು ಸಾರು ಅಂತೂ ಸಖತ್ತಾಗಿ ಆಗಿತ್ತು. ದುಷಿಗೆ ತುಂಬ ಇಷ್ಟ ಮಸೊಪ್ಪು ಸಾರು ಅಂದರೆ. ಇದನ್ನೇ ಮಾಡಿಟ್ಟಿದ್ದೆ. ಅವ್ನು ತಿಂದ್ಬಿಟ್ಟು ಹೋದ. ಓಕೆ, ನಾನೀಗ ಊಟ ಮಾಡ್ತೀನಿ. ನಿಮಗೆಲ್ಲ ಊಟ ಆಯಿತಾ ಏನು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ. ಅನ್ನ ಸಾರಂತೂ ಬಡಿಸ್ಕೊಂಡಿದ್ದೀನಿ. ಹಾಗೆಯೇ ಈ ಟೊಮೊಟೊ ಉಪ್ಪಿನಕಾಯಿ ಅಂದರೆ ಟೊಮೊಟೊ ತೊಕ್ಕು ನಾನು ಪ್ರೇಮ ರೆಸಿಪಿ ಚಾನಲಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ, ಸೂಪರಾಗಿ ಆಗುತ್ತೆ ಟೊಮೊಟೊ ತೊಕ್ಕಂತೂ. ನೀವು 1 ತಿಂಗಳು 2 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಕೋಬೋದು. ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಹೀಗೋಗಿ ಊಟ ಮಾಡೋಣ. ಮನೇಲಿ ಕೆಲಸ ಅಂದರೆ ಆರಾಮಾಗಿ ಎಷ್ಟೊತ್ತು ಬೇಕಾದರೂ ಎಷ್ಟು ಕಷ್ಟ ಆದರೂ ಮಾಡ್ಕೊಂಬಿಡ್ಬೋದು. ಆಚೆ ಹೋಗಿ ಬರಬೇಕು ಅಂದ್ರೇ ಒಂದು ರೀತಿ ಹಿಂಸೆ ನನಗೆ. ಅಂದರೆ ಮನೇಲೇ ಯಾವಾಗಲೂ ಇರ್ತೀನಲ್ವ, ಆಚೆ ಹೋಗಿ ಬರಬೇಕು ಅಂದರೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ನಿಮಗೂ ಅದೇ ರೀತಿನಾ, ಅಥವಾ ನೀವು ಆಚೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮದು ಊಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಟ್ಟು ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೊಮೊಟೊ ತೊಕ್ಕಂತೂ ಸಖತ್ತಾಗಂದರೆ ಸಖತ್ತಾಗಿದೆ. ಖಂಡಿತ ವಿಡಿಯೋ ಮಿಸ್ ಮಾಡ್ದಿರ ನೋಡಿ. ನಾಳೆ ಮೆಜರ್ಮೆಂಟ್ ಸಮೇತ ವಿಡಿಯೋನಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.